ಬಂದು ರಾಮ ಹೇಳಿದ್ನೆಲ್ಲ ಮಾಡ್ತಾನೆ. ಮೋಟು ಅಲ್ಲೇನೋ ನಡೀತಿದೆ, ಬಾರೋ ಹೋಗಿ ನೋಡೋಣ. ಏನಾದ್ರೂ ಆಗ್ಲಿ ಬಿಡ ಪತ್ಲೋ, ನಡಿ ನಾವು ಸಮೋಸ ತಿನ್ನಕ್ ಹೋಗೋಣ ಬೇಗ. ನಿನಗೆ ಜಗತ್ತಿನಲ್ಲಿ ಸಮೋಸ ತಿನ್ನೋದು ಬಿಟ್ರೆ ಬೇರೆ ತಲೆಗೆ ಹೋಗೋದೇ ಇಲ್ವಾ? ಬಾರೋ ನನ್ನ ಜೊತೆ. ತೆಕ್ಕೋರಮ್ಮ, ಈಗ ನಿಮ್ದು ಈ ರಿಂಗೆ ಒಳಗೆ ಹಾರ್ತಾರೆ ಇಲ್ಲ. ಶಬಾಷ್ ಬೇಟ, ಶಬಾಷ್. ರಾಮ, ಬಂದಿರೋರ್ಗೆಲ್ಲ ಒಂದು ನಮಸ್ಕಾರ, ಒಂದು ಸಲ್ಯೂಟು, ಒಂದು ಸೆಕೆಂಡ್ ಕೊಡು. ಮೋಟು, ಹಣ ಸಂಪಾದನೆ ಮಾಡೋದಕ್ಕೆ ಒಳ್ಳೆ ಐಡಿಯಾ ಅಲ್ವೇನೋ? ನಡಿಯೋ, ನಾವು ಆ ಕೆಲ್ಸನೇ ಮಾಡೋಣ, ಏನಂತೀಯ? ಆದ್ರೆ ಕೋತಿ ಎಲ್ಲಿದ್ಯಪ್ಪ? ಅದನ್ನೆಲ್ಲಿಂದ ಹಿಡ್ಕೊಂಡ್ ಬರೋದು, ಅದನ್ನ ಮೊದಲು ಯೋಚನೆ ಮಾಡೋ. ಖಾಲಿ ಹೋಟೆಲ್ ನನ್ನ ತಲೆನೇ ಓಡೋದಿಲ್ಲ ಪತ್ಲು, ನೀನೇ ಏನಾದ್ರೂ ಯೋಚನೆ ಮಾಡೋ. ಐಡಿಯಾ. ಇಲ್ಲಿ ನೋಡು ಗೆಳೆಯ, ಮೋಟು ತೇಟ್ ಕೋತಿ ತರನೇ ಇದಾರಲ್ವಾ? ಇವ್ನ ಹಾಕಿರೋ ಡ್ರೆಸ್ಸು ಹರಿಯೋದು ಇಲ್ಲ, ಏನಿಲ್ಲ, ಬಂದೋಬಸ್ತಾಗಿದೆ. ಅರೆ ನಾನೇ ಕೋತಿ ಆಗ್ಲಿ, ನೀನಾಗ್ಬಾರ್ದು. ಯಾಕೆ ಅಂದ್ರೆ ನಂತರ ಸಣ್ಣಗೆ ಒಣಕೊಂಡು ನರಪೆಟ್ಲಿನ ತರ ಇದ್ರೆ ಆ ಕೋತಿನ ಜನ ಒಪ್ತಾರೇನೋ? ನೀನ್ ತರ ಕೊಳ್ಳಿಗೆ ಗುಂಡಿಗೆ ಮುದ್ದಾಗಿರೋ ಕೋತಿ ಕಂಡ್ರೆ ಜನ ಎಷ್ಟು ಇಷ್ಟ ಪಡ್ತಾರೆ ಗೊತ್ತಾ? ಅರ್ಥ ಮಾಡ್ಕೊಳ್ಳೋ. ಏನ್ ಮಾಡ್ತಾ ಇದ್ದೆ ಬಿಡು ಪತ್ಲೋ. ಮೈ ಗಾಡ್, ಇದು ಒರಿಜಿನಲ್ ಕೋತಿ ತರನೇ ಇದೆಯಲ್ಲೋ. ನಾನು ನಿಮ್ ಆಟ ನೋಡ್ಬೇಕು ಅಂತ ಆಸೆ ಪಟ್ಕೊಂಡಿದ್ದೀನಿ ಕಣೋ. ಕೇಳಿರಿ, ಅಣ್ಣ ತಂಗಿಯರೇ, ಅಕ್ಕ ತಮ್ಮಂದಿರೇ, ಪಕ್ಕದ ಮನೆಯವರೇ, ಹಿಂದಿನ ಮನೆಯವರೇ, ನಮ್ಮ ನಗರದಲ್ಲಿ ಮೊದಲನೇ ಬಾರಿ ಮಂಗಗಳ ಮಹಾರಾಜ, ರಾಜಾದಿರಾಜ ಆಗಿದ್ರೆ ಇನ್ಯಾತಕ್ಕೆ ತರ? ಬನ್ನಿ, ಈ ರೀತಿ ಆಟ ನೀವು ಎಂದು ನೋಡೋಕ್ ಸಾಧ್ಯನೇ ಇಲ್ಲ. ಅಲ್ಲಿ ನೋಡು, ಎಷ್ಟು ದೊಡ್ಡ ಕೋತಿ. ಬರಪ್ಪ, ಕೋತಿಗಳ ರಾಜ, ಆಟ ಶುರು ಮಾಡೋಣ. ಅಯ್ಯೋ, ನೀನೇನ್ ಮಾಡ್ತಿದ್ಯಪ್ಪ? ಜನಗಳೆಲ್ಲ ಬಂದಿದ್ದಾರೆ, ಅವ್ರು ನಮಸ್ಕಾರ ಮಾಡಲಿಲ್ಲ, ಒಂದ್ ಸಲ್ಯೂಟ್ ಹೊಡಿಲಿಲ್ಲ. ಹಂಗೆಲ್ಲ ಮಾಡಬಾರ್ದು, ಎಲ್ರು ಕ್ಷಮೆ ಕೇಳು. ಮಗಡ, ಮೊದ್ಲು ಈ ರಿಂಗ್ ಒಳಗೆ ಜಂಪ್ ಮಾಡ. ಗೊತ್ತಿರಮ್ಮ, ಸೈಕಲ್ ಹೊಡೆದು ತೋರ್ಸು. ಗೊತ್ತಿರಮ್ಮಣ್ಣ, ಸೈಕಲ್ ಎಲ್ರು ಓಡಿಸ್ತಾರೆ, ಆದ್ರೆ ನೀನು ಮೋಟರ್ ಸೈಕಲ್ ಓಡಿಸ್ತೋರ್ಸು. ಅಯ್ಯಮ್ಮ, ಅದು ಸರ್ಕಾರಿ ಮೊಬೈಲ್ ಕಡೆ ಕೋತಿದೆ ಮಂಗಜೆ, ತಡೀರಿ ಅದೆಲ್ಲ ನಿಲ್ಸಿ. ರುಕೋ, ನಿಲ್ಲೋ. ಅಯ್ಯೋ, ನಿಲ್ಲೋ. ಇದು ಕಟ್ಟ ಕಡೆಯ ಆಟ. ನೀವೆಲ್ರೂ ಸಮೋಸನ ಎಸಿರಿ. ಒಂದು ಸಮೋಸನು ಕೆಳಗೆ ಬೀಳದಂಗೆ ಹಿಡ್ಕೊಂಡು ನಮ್ಮ ಅಂಗಡಿನ ತಿನ್ನಕ್ಬಿಡ್ತಾನೆ. ಅಲ್ಲಿ ನೋಡು, ಅದು ಡೂಪ್ಲಿಕೇಟ್ ಕೋತಿ. ಹೋಗು, ಅದನ್ನ ಚೆನ್ನಾಗಿ ಪರಿಚಿ ಓಡಿಸ್ಬಿಡು. ಅಯ್ಯೋ ಅಯ್ಯೋ ಬಿಡು, ಯಾರದು? ಬಿಟ್ಟೋದ್ರಲ್ಲ. ಅಯ್ಯೋ, ಯಾರಿದು? ಏನ್ ಮಾಡ್ತಾ ಇದ್ದೀರಿ ನೀವು? ಅಯ್ಯಪ್ಪ, ಅಪ್ಪ, ಆಗ್ತಾ ಇಲ್ಲ. ಅರೆ ನಕಲಿ ಬಂದರು, ಹೆಂಗೈತೆ ನಿನ್ನ ಆರೋಗ್ಯ? ರಮಾ, ಹೋಗೋಣ.
ಸಖತ್ತಾಗಿ ಕಚ್ಚಾಕ್ಬಿಟ್ಟ ನನಗೆ ತಡ್ಕೊಳಕ್ಕೆ ಆಗ್ತಿಲ್ಲಪ್ಪ. ಅಯ್ಯೋ ನೀನ್ ಯಾಕಪ್ಪ ಮುಖವಾಡನ ತೆಗೆದಾಕ್ದೆ? ತೆಗ್ದಿದ್ದಕ್ಕೆ ತಾನೇ ನೀನು ನಕಲಿ ಮಂಗ ಅನ್ನೋದು ಗೊತ್ತಾಗಿದ್ದು. ಇಲ್ಲಾಂದ್ರೆ ಖಂಡಿತ ಅದು ಇಷ್ಟು ದೊಡ್ಡ ಮಂಗನ ಕಚ್ಚೆ ಧೈರ್ಯ ಮಾಡ್ತಾ ಇರ್ಲಿಲ್ಲ ಕಣ. ಓ ಗೆಳೆಯ, ಮೊದ್ಲು ನಿನ್ನ ಮಕ್ಕನ ಮುಚ್ಕೊಳಪ್ಪ ನೀನು. ನಿಲ್ಸಿ, ಸ್ಟಾಪ್ ಮಾಡಿ. ಮಂಗಗಳನ್ನ ಹಿಡಿಯೋದು, ಅವುಗಳ ಆಟ ಆಡ್ಸೋದು ಕಾನೂನಿನ ಪ್ರಕಾರ ಶಿಕ್ಷೆ ಗುರಿ ಆಗ್ತಾರೆ. ಆ ಕೋತಿನ ನಮ್ಮ ವಶಕ್ಕೆ ಕೊಟ್ಬಿಡಿ ಮತ್ತು ನೀವೆಲ್ಲ ಕಾನೂನಿಗೆ ಸರೆಂಡರ್ ಆಗ್ಬಿಡಿ. ಓಡ್ರೋ! ನಿಂತ್ಕೊಳ್ಳಿ. ನಿಮ್ಮನ್ನ ಪೊಲೀಸ್ ಪಡೆ 4 ಕಡೆಯಿಂದನೂ ಮುತ್ತಿಗೆ ಹಾಕ್ತಾ ಇದೆ. ಯಾವ ಕಡೆಯಿಂದ ಮಾಡಿದ್ದಾರೆ ನನಗೂ ಕಾಣ್ತಾನೆ ಇಲ್ವಲ್ಲ. ಹೇಳ್ತಾ ಇದ್ದೀನಿ. ಮೋಟು ಓಡೋ! ನಿಲ್ಲಿ, ನನ್ ಬಟ್ಟೆ ಸ್ಟ್ರಕ್ ಆಗ್ಬಿಟ್ಟಿದೆ. ಜಿಪ್ ಓಪನ್ ಆಗ್ತಾ ಇಲ್ಲ. ಜಿಪ್ ಆಮೇಲೆ ಹಾಕೊಳ್ಳೋ, ಈ ಸದ್ಯಕ್ಕೆ ಕೊಡ್ಬಾರೋ ಮೋಟು. ಅಲ್ಲೋಡು, ಇಷ್ಟು ದೊಡ್ಡ ಕೋತಿ. ಕಾನೂನೆಲ್ಲ ಪ್ರವೇಶಿಸೋ. ಮಂಗ ಸೈಕಲ್ ಓಡಿಸ್ತಾ ಇದೆ. ಆ ಮಂಗ ನನ್ನ ಕೈಗೆ ಸಿಕ್ಲಿ ನಾನು ಝೂಗೆ 100 ರೂಪಾಯಿ ಟಿಕೆಟ್ ಬಂದ್ಬಿಡ್ತೀನಿ. ಅಯ್ಯಪ್ಪ, ಅದು ಮೊಬೈಲ್ ಕೂಡ ಓಡಿಸುತ್ತೆ. ನನ್ನ ಮೊಬೈಲ್ ಕೂಡ ತಗೊಂಡು ಓಡೋಗಿತ್ತು ಗೊತ್ತಾ? ಹೌದಾ? ಹಾಗಿದ್ರೆ ನಾನು 200 ರೂಪಾಯಿ ಮಾಡ್ಬಿಡ್ತೀನಿ. ನಾನು ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟ ಭಗವಂತ. ಒಂದ್ಸಾರಿ ನನ್ನ ಬಟ್ಟ ಮಾಡ್ಬಿಡಿ. ಇದು ಯಾವತ್ತೂ ನನ್ನ ಮಂಗ ಆಗೋದೇ ಇಲ್ಲ. ಗಬ ಗಬ. ಅಣ್ಣ, ನನಗೆ ಸ್ವಲ್ಪ ಸಲಸ ಕೊಟ್ಬಿಡೋಣ. ಓಡಿ ಸುತ್ತಾಗ್ಬಿಟ್ಟಿದ್ದೀರಿ. ಅರೆ ನಾನು ಮೋಟು ಮಂಗ. ಅಯ್ಯ, ಯಾರಾದ್ರೂ ಬಂದು ಕಾಪಾಡಿ. ಚಿಂಗಮ್ಸರ ಅಲ್ಲಿ ನೋಡಿ, ಕೋತಿ ಬಂದದ. ನನ್ನ ಅಂಗಡಿ ಹಾಳು ಮಾಡಕತ್ತದ. ನೋಡಿ ಅಲ್ಲಿ ನೋಡಿ, ಕೋತಿ ಮಾತಾಡಕತ್ತದ. ಕೋತಿ ಆ ಮಂಗ ಮಾತಾಡ್ತಾ. ಹಾಗಾದ್ರೆ ಝೂ ಟಿಕೆಟ್ನ ನಾನು 1000 ರೂಪಾಯಿ ಮಾಡ್ಬಿಡ್ತೀನಿ. ಅಯ್ಯೋ, ಕನಸು ಕಾಣೋದನ್ನ ಬಿಟ್ಟು ಅದನ್ನ ಹಿಡೋದಿಕ್ಕೆ ಪ್ಲಾನ್ ಮಾಡು. ಅಲ್ಲೋಡು, ಸಮೋಸ ತಿನ್ನೋದ್ರಲ್ಲಿ ಬಿಸಿ ಆಗಿದೆ. ಕೇಳಿ ಜನಗಳೇ, ಯಾರು ಆ ಕೋತಿನ ಹಿಡ್ಕೋತಾರೋ ಅವ್ರಿಗೆ 10,000 ರೂಪಾಯಿ ನಾ ಕೊಡ್ತೀನಿ. ತುಂಬಾ ಒಳ್ಳೆ ಫೈಟರ್ ಕೂಡ. ಇದರಿಂದ ಫೈಟು ಮಾಡಿಸ್ಬಿಡ್ತೀನಿ. ಟಿಕೆಟ್ 1500 ರೂಪಾಯಿ ಮಾಡ್ಬಿಡ್ತೀನಿ. ಯಾವ್ದಾದ್ರು ತುಂಬಾ ಕೋತಿ ಬರ ನೋಡಿದೆ ಈ ಕಡೆ ಬಂತ. ಅಯ್ಯೋ, ಅದು ನನ್ನ ವ್ಯಾನ್ ತಗೊಂಡು ಓಡಬಿಡ್ತು. ಅಲ್ಲಿ ನೋಡಿ, ಅಲ್ಲಿ ಹೋಗ್ತಾ ಇದೆ. ವ್ಯಾನ್ ಕೂಡ ಓಡಿಸ್ದೆ. ಝೂ ಟಿಕೆಟ್ 2,000 ರೂಪಾಯಿ ಮಾಡಾಕ್ಬಿಡ್ತೀನಿ. ನಾನ್ ಕೋತಿ ಅಲ್ಲ, ನಾನ್ ಮೋಟೋ. ಎಲ್ಲಾ ಕೋತಿನೂ ಹೇಳುತ್ತವೆ ನಾನ್ ಕೋತಿ ಅಲ್ಲ ಅಂತ. ಎಷ್ಟು ದಿವಸ ಆಯ್ತು ಆ ಮೋಟ್ರು ಪತ್ತೆನೇ ಇಲ್ಲ. ಅಟ್ಲೀಸ್ಟ್ ಒಂದು ಫೋನ್ ಆದ್ರೂ ಮಾಡ್ಬೋದಿತ್ತಲ್ವಾ? ಗೆಳೆಯ, ಝೂನಲ್ಲಿ ಯಾವ್ದೋ ಮಾತಾಡೋ ಕೋತಿ ಬಂದಿದ್ಯಂತೆ. ಬಾ, ಅದ್ಯಾವ ಕೋತಿ ಅಂತ ನೋಡೋಣ. ಓ ಮೈ ಗಾಡ್, ಆ ಮಾತಾಡೋ ಮಂಗ ನಮ್ಮ ಮೋಟುನೇ ಆಗಿರ್ಬಹುದೋ ಏನೋ. ಪತ್ಲು, ಕೇಳಿರಿ ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ, ಈಗ ಈ ಮಹಾನ್ ಮಂಗದ ಫೈನಲ್ ಆಟ ಈಗ ತಾನೇ ಶುರು ಆಗುತ್ತೆ. ಎಲ್ರೂ ವೀಕ್ಷಿಸಬೇಕಾಗಿ ಕೋರಿಕೆ.
ಎಲ್ರೂ ಅವರವರ ಸಮೋಸನ ರೆಡಿಯಾಗಿಟ್ಕೊಳ್ಳಿ. ನಾನ್ ಹೇಳಿದ ತಕ್ಷಣ ಒಟ್ಟಾಗಿ ಬಿಸಾಕ್ಬೇಕು. ಓಕೆ? ನೋಡಿ, ಒಂದು ಸಮೋಸಾನು ಕೆಳಗಡೆ ಬೀಳೋದೇ ಇಲ್ಲ. ಸಮೋಸ ರೆಡಿ. ರೆಡಿ, ಸ್ಟಡಿ ಅಂಡ್ ಗೋ. ಶಬಾಷ್, ಈಗ ಗೊತ್ತಾಯ್ತು ನನಗೆ ಮೋಟು ಯಾಕೆ ವಾಪಸ್ ಬರ್ಲಿಲ್ಲ ಅಂತ.